ಮಂತ್ರಿಮಂಡಲ ಪುನರಚನೆ ಬೇಡಿಕೆ ಸಲ್ಲಿಸುತ್ತೇವೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆಗೆ ಮನವಿ ಸಲ್ಲಿಸುತ್ತೇವೆ. ಏರ್ಪೋರ್ಟ್ನಲ್ಲಿ ತಿಪ್ಟೂರು ಶಾಸಕಕ್ಕೆ ಷಡಕ್ಷರಿ ಹೇಳಿಕೆ ಕೊಟ್ಟಿದ್ದಾರೆ. ಪದೇ ಪದೇ ಆದವರೇ ಸಚಿವರಾಗ್ತಿದ್ದಾರೆ, ನಮಗೂ ಅವಕಾಶ ನೀಡಲಿ. ಪರಮೇಶ್ವರ್ ಆಗಿದ್ದಾರೆ, ರಾಜಣ್ಣ ಆಗಿದ್ರು. ನನಗೂ ಆಸೆ ಇದೆ, ನಿಮ್ಮ ಅನಿಸಿಕೆ ದೆಹಲಿಯಲ್ಲಿ ಹೇಳಿ ಅಂತ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಹೀಗಾಗಿ ಹೈಕಮಾಂಡ್ ಭೇಟಿ ಮಾಡಿ ಮನವಿ ಮಾಡ್ತೀವಿ ಅಂತ ಷಡಕ್ಷರಿ ಹೇಳಿದ್ದಾರೆ. ಸುಮಾರು 30 ಜನ ಶಾಸಕರು 3 ಬಾರಿ ಮತ್ತು ಅದಕ್ಕಿಂತ ಹೆಚ್ಚು ಚುನಾಯಿತರಾಗಿರ್ತಕ್ಕಂಥವರು ಎಐಸಿಸಿ ಮುಖ್ಯಸ್ಥರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಯಾಕಂದರೆ 2.5 ವರ್ಷ ಆದಮೇಲೆ ಬದಲಾವಣೆ ಮಾಡ್ತಕ್ಕಂಥ ವಾತಾವರಣ ಇತ್ತು. 3 ವರ್ಷ ಆದರೂ ಬದಲಾವಣೆ ಆಗಲಿಲ್ಲ. ಅದಕ್ಕೋಸ್ಕರ ಎಐಸಿಸಿ ವರಿಷ್ಠರನ್ನ, ಎಐಸಿಸಿ ಅಧ್ಯಕ್ಷರು ಮತ್ತು ಸಂಬಂಧಪಟ್ಟ ಎಲ್ಲ ವರಿಷ್ಠರನ್ನ ಭೇಟಿ ಮಾಡಿ ರೀಶಫಲ್ ಮಾಡಿ, ಯಾರನ್ನಾದರೂ ಮಾಡಿ, ಇಂಥವ್ರನ್ನೇ ಮಾಡಬೇಕು ಅಂತ ಏನಿಲ್ಲ ಅಂತೇಳಿ ನಾವು ಅವ್ರಿಗೆ ಒತ್ತಾಯ ಮಾಡಲಿಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಆಸೆ ಇಟ್ಕೊಂಡಿದ್ದೀವಿ. ಯಾಕೆಂದರೆ ನಾವೀಗ ಹಳೆ ಮೈಸೂರಿನಲ್ಲಿ 7 ಜಿಲ್ಲೆ ಪ್ಲಸ್ ಬೆಂಗಳೂರಿಗೆ ಇಬ್ಬರೇ ವೀರಶೈವ ಇವರು ಗೆದ್ದಿರೋದು. ಸೊ ಅದರಲ್ಲಿ ಫಸ್ಟ್ ಟೈಮು ಮಾದೇವ ಪ್ರಸಾದ್ ಸಣ್ಣ ಗಣೇಶ್ ಪ್ರಸಾದ್ ಅಂತ. ನಾನು 6 ಬಾರಿ ಸ್ಪರ್ಧೆ ಮಾಡಿದ್ದೀನಿ, 3 ಬಾರಿ ಸೋತು 3 ಬಾರಿ ಗೆದ್ದಿದ್ದೀನಿ. ಸೊ ಅದಕ್ಕೆ ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿದ್ದೇವೆ. ಸುಮಾರು 40 ವರ್ಷಗಳಿಂದ ನಾನು ಒಂದೇ ಪಕ್ಷದಲ್ಲಿ ಬಂದು ಪಕ್ಷದಲ್ಲಿ ದುಡಿದು ಪಕ್ಷ ಏನು ವಿಶೇಷ ಅಂತ ಇವತ್ತು ಈಗ 1 ತಿಂಗಳ ಹಿಂದೆ ಹಿರಿಯ ಶಾಸಕರೆಲ್ಲರೂ ಕೂಡ ಸದನ ನಡೆಯುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭೇಟಿಯಾಗಿ ಪಕ್ಷದ ಆಗು ಹೋಗುವ ಬಗ್ಗೆ ಚಿಂತನೆಯನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಈಗಿರ್ತಕ್ಕಂಥ ಸರ್ಕಾರದಲ್ಲಿ ಅವಧಿನಲ್ಲಿರ್ತಕ್ಕಂಥ ಮಂತ್ರಿಗಳಿಗೂ 3 ವರ್ಷಗಳ ಕಾಲ ಅವಕಾಶವನ್ನ ಕೊಟ್ಟಾಗಿದೆ. ಏನು 3 ಹಿರಿಯ ಶಾಸಕರುಗಳು ಅವರ ಮಿನಿಸ್ಟ್ರಿಯಿಂದ ಹೊರಗಡೆ ಇರತಕ್ಕಂಥವರಿಗೂ ಕೂಡ ನಮಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿದ್ವಿ. ಆ ತೀರ್ಮಾನದ ಹಿನ್ನೆಲೆಯಲ್ಲಿ ಇವತ್ತೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಇವತ್ತು ಹೈಕಮಾಂಡ್ ಮುಂದೆ ಅಥವಾ ನಮ್ಮ ಕಾಂಗ್ರೆಸ್ಸಿನ ವರಿಷ್ಠರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ನಮ್ಮ ಡಿಮಾಂಡ್ ಅನ್ನ, ನಮ್ಮ ಇಚ್ಛಾಶಕ್ತಿಯನ್ನ, ನಮ್ಮ ಬಯಕೆಯನ್ನ ಇವತ್ತು ಅವರಲ್ಲಿ ಮುಂದೆ ಇಡೋದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಹೋಗ್ತಾ ಇದ್ವಿ. ಬಹುಶಃ ಅವರವರೇ ವಾಲಂಟರಿ ಆಗಿ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಇವತ್ತು ಬೆಳಗ್ಗೆ ಒಳಗಾಗಿ ಶಾಸಕರೆಲ್ಲರೂ ಬರ್ತಾರೆ. ನಮ್ಮ ಮನವಿಯನ್ನ ನಾವು ಅವ್ರ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತೀವಿ. ಸುಮಾರು ಎಷ್ಟು ಜನ? ನಾವು ಅವತ್ತು ಸೇರಿದಾಗ 38 ಜನ ಸೇರಿದ್ವಿ. ಒಂದು 40 ಜನನು ಕೂಡ ನಾವು ಹೋಗ್ಬೇಕು ಬರ್ತೀವಿ ಅಂತಕ್ಕಂಥ ಮಾತನಾಡಿದ್ದಾರೆ. ಚುನಾವಣೆ ಬ್ಯುಸಿಯಲ್ಲಿದ್ದೀವಿ. ಯಾಕಂದ್ರೆ ದಾವಣಗೆರೆ ನಮ್ಗೆ ಹಾಕಿದ್ರು, ಕೆಲವರಿಗೆಲ್ಲ ಬಾಗಲಕೋಟೆ ಹಾಕಿದ್ರು. ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೀವಿ. ಈಗ ಹೋಗ್ಬೇಕಂತ ತೀರ್ಮಾನ ಮಾಡಿದೀವಿ, ಅದು ಹೊರಟಿದ್ದೀವಿ. ನಾವು ಕೇಳ್ತಾ ಇದ್ದೀವಿ, ಭರವಸೆ ಕೊಡ್ಬೇಕು ಅವರು. ಯಾಕಂದ್ರೆ ಇವತ್ತು 2.5 ವರ್ಷ ಆಗಿ 3ನೇ ವರ್ಷಕ್ಕೆ ಬಂದಿದೆ ಅಲ್ವಾ. ಮುಂದಿನ ಅವಕಾಶ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಲ್ಲ. ಇದ್ರಲ್ಲಿ ಇಲ್ಲಿಯೂ ಸಹ ಸಮರ್ಥರು ಇದ್ದಾರಲ್ವಾ. ಹಾಗಾಗಿ ಒಂದು ಅವಕಾಶ ಕೊಡಿ ಅಂತ ಕೇಳ್ತೇವೆ ನಾವು. ಬರೀ ಸಚಿವಾಕಾಂಕ್ಷೆ ಆಕಾಂಕ್ಷೆನ ಅಥವಾ ನಾಯಕತ್ವ ಬದಲಾವಣೆ ವಿಚಾರ ಅದೆಲ್ಲ ಯಾವ್ದು ನಮ್ಮ ಹತ್ರ ಇಲ್ಲ. ನಮ್ಗೆ ಏನಿದ್ರು ಸಚಿವ ಸ್ಥಾನ ಕೊಡಿ, 3ನೇ ಬಾರಿ 4ನೇ ಬಾರಿ 5ನೇ ಬಾರಿ ಆದವರೆಲ್ಲ ಇದ್ದೀವಿ. ನಾವು ಒಂದು ಅವಕಾಶ ನಮ್ಗೆ ಕೊಡಿ ಅಂತ ಕೇಳಿದೀವಿ. 32 ಇರುವ ಸಚಿವ ಇದರಲ್ಲಿ ಒಂದಿಷ್ಟು 20 ಜನ ತೆಗೀರಿ, ಭಾಗ್ಯರಿಗೆ ಕೊಡಿ ಅಂತ ಕೇಳ್ತಾ ಇದ್ವಿ. ಅವರು ಹೋಗಿ ಬಂದಿದ್ದಾರೆ. ಅವರು ಹೋಗಿ ವರಿಷ್ಠರೆಲ್ಲ ಕಂಡು ಬಂದಿದ್ದಾರೆ. ಪಾಪ ಕೆಲವು ಏರಿಯಾದಲ್ಲಿ ಕೊಡೋದು ಒಳ್ಳೇದು. 1-2 ಕಡೆ ಮಂಗಳೂರಲ್ಲಿ ಇಲ್ಲ, ಆಮೇಲೆ ಕೂರ್ಗಲ್ಲಿ ಇಲ್ಲ, ಅಲ್ಲೆಲ್ಲ ಒಂದಿಷ್ಟು ಕೊಡೋದು ಒಳ್ಳೇದು ಅನ್ಸುತ್ತೆ. ಚುನಾವಣೆ ಬಿಸಿ ಇಲ್ಲ. ಫ್ರೆಂಡ್ಸು ನಾವೆಲ್ಲ ಸಾಮೂಹಿಕ ನಾಯಕತ್ವದ ಡೆಲ್ಲಿಗೆ ಹೋಗ್ತಾ ಇದೀವಿ. ಏನ್ ಡಿಮ್ಯಾಂಡ್ ಸರ್? ಡಿಮ್ಯಾಂಡ್ ಒಂದೇ ಡಿಮ್ಯಾಂಡ್ ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳ್ತಾನೆ ಇದ್ದೀವಿ. ಭಾಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಲೇಟ್ ಆಯ್ತು ಅಂತ ಅನ್ಸಲ್ವಾ ಸರ್? ಲೇಟ್ ಆಗಿದೆ. ಸುರ್ಜೇವಾಲ ಅವರು ಸಂಪುಟ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಟೈಮ್ನಾಗೆ 2 ವರ್ಷ ಆದಮೇಲೆ ನಿಮ್ಗೆಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಎಲ್ಲರಿಗೂ ಚಾನ್ಸ್ ಕೊಡಲೇಬೇಕಾಗುತ್ತೆ ಅಂತ ಹೇಳಿದರು. ಆದರೆ 2.5 ವರ್ಷಕ್ಕಾಗಲೇ ಈಗಾಗಲೇ 3 ವರ್ಷ ಆಯಿತು. ಯಾಕಂದರೆ ಕೆಲವು ರಾಜ್ಯಗಳ ಚುನಾವಣೆ ಬಂತು, ನಮ್ಮಲ್ಲಿ ಕೂಡ ಉಪಚುನಾವಣೆ ಬಂತು, ಅಧಿವೇಶನ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ. ಅದಕ್ಕೋಸ್ಕರ ಇನ್ನು ಮತ್ತೆ ಡಿಲೇ ಮಾಡಿಬಿಡಿ, ಈಗ ಇಮಿಡಿಯೇಟ್ ಮಾಡಿ ಅಂತ ಹೇಳೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಡೆಲ್ಲಿಯೊಳಗೆ ಟೈಮ್ ಕೊಡೋ ಪ್ರಶ್ನೆ, ನಾವೆಲ್ಲ ಕಾರ್ಯಕರ್ತರು, ನಾವು ಲೀಡರ್ಗಳು ನಾವು ಹೋದ್ರೆ ನಾವು ಎಲ್ಲರಿಗೂ ಭೇಟಿ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಎಲ್ಲರೂ ಮೋಸ್ಟ್ಲಿ ಎಲ್ಲರೂ ಪಾರ್ಟಿ ವರ್ಕ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.